ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮದಿರಿ. ಬರ್ರಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡಾಕತ್ತೀನಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಪೂರ್ತಿ ವಿಡಿಯೋ ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಬರ್ರಿ ನಾಷ್ಟ ಮಾಡಕ್ಕೆ ಬರ್ರಿ. ಇವಾಗ ನಾಷ್ಟ ಮಾಡೀನಿ. ಏನು ನಾವು ಗುಡ್ಡು ಒಂದು ಹಾಯ್ ಮಾಡ್ರಿ ಎಲ್ಲರೂ. ಹಾಯ್ ಕರ್ಕೊಂಡು ಹಾಯ್ ವಿಡಿಯೋ ಮಾಡಕತ್ತಿಗಳೇನೆ ಅವಂಗ ವಿಡಿಯೋದಾಗ ಬರಂಗಿರುತ್ತ. ಹಾಯ್ ಮಾಡ್ಕೊತ ನಿಂತ್ಬಿಡ್ತಾನೆ. ಏನಪ್ಪ ಸ್ಪೆಷಲ್ ನಾಷ್ಟ ಅಂದ್ರೆ ನೋಡ್ರಿ, ಮ್ಯಾಗಿ ಮಾಡ್ಲಾರ ಭಾಳ ದಿವಸ ಆಗಿತ್ತು. ಭಾಳ ದಿವಸ ಅಂದ್ರೆ ಒಂದು ತಿಂಗಳೇ ಆಗಿತ್ತು ಮಾಡಿರಲೇ ಇಲ್ಲ. ಒಟ್ಟ ತಿನ್ಬಾರ್ದಂತಾರ ಮ್ಯಾಗಿ ಜಾಸ್ತಿ. ನಮ್ಮ ಅಕ್ಕ ಅದು ಬೈತಾರೆ ತಿಂದ್ರೆ, ಅದಕ್ಕೆ ಜಾಸ್ತಿ ಮಾಡಂಗಿಲ್ಲ. ಮೊದಲು ಜಾಸ್ತಿ ಮಾಡ್ತಿರ್ಲಿಲ್ಲ. ಅಂದ್ರೆ ತಿಂಗಳಿಗೆ ಒಂದು 8 ದಿನಕ್ಕೆ ಹೋಗ್ತಲ್ಲ, ಏನೋ ಎಮರ್ಜೆನ್ಸಿ ಪಟಕ್ಕನೆ ಮಾಡ್ಬೇಕಪ್ಪ ಅಂದಾಗ ಅಷ್ಟೇ ಮಾಡ್ತೀನಿ. ಹಂಗೆ ನಾನು ಡೈಲಿ ತಿನ್ನಂಗಿಲ್ಲ, ಡೈಲಿ ಮಾಡಂಗಿಲ್ಲ. ಆದ್ರೆ ಇವಾಗ ಮತ್ತೆ ಒಂದು ತಿಂಗಳಾಗಿತ್ತು, ಖಾಲಿ ಆಗಿತ್ತು ಅಂತೆ ಇಲ್ಲ ಆಫೀಸು. ನಿನ್ನೆ ತೊಗೊಂಬಂದಿದ್ರು. ಇವತ್ತು ಅದೇ ನೋಡ್ರಿ ಮ್ಯಾಗಿ. ಜಾಸ್ತಿ ಹೋಗಂಗಿಲ್ಲ, ಅದು ಸುಡುದಿದ್ದಾಗ ಸ್ವಲ್ಪ ಬರ್ರಿ. ಮ್ಯಾಗಿ ಯಾರ್ಯಾರಿಗೆ ಇಷ್ಟ ಬರ್ರಿ ನಾಷ್ಟ ಮಾಡಕ್ಕೆ. ಗುಂಡು ಹಾಯ್ ಕರ್ಮ. ಹಾಯ್ ನೋಡ್ರಿ. ಇದು ಮೊನ್ನೆ ಒಂದು ಹಾಗಲಕಾಯಿ ತೊಗೊಂಬಂದಿದ್ದೆ. ಮಾಡಿದ್ದೇ ಇಲ್ಲ, ಅದನ್ನು ಫ್ರೈ ಮಾಡಿದ್ದಿಲ್ಲ, ಹಾಗೆ ಇಟ್ಟಿದ್ದೆ. ಇವತ್ತದು ಕೆಂಪು ಆಗತ್ತಿತ್ತು, ಮತ್ತು ವೇಸ್ಟ್ ಆಗತ್ತಪ್ಪ ಅಂಥೇಳಿ ಆ್ಯಕ್ಚುಲಿ ಫ್ರೈ ಮಾಡ್ಕೊಂಡು ತಿನ್ಬೇಕಂತಲೇ ತೊಗೊಂಬಂದಿದ್ದೆ. ಆರೋಗ್ಯಕ್ಕೆ ಒಳ್ಳೇದಿದ್ದು ಅಂಥೇಳಿ. ಯಾವಾಗಾರ ಒಂದು ಸಲ ತಿನ್ನಬೇಕು, ಡೈಲಿ ತಿನ್ನಲಿಲ್ಲ ಅಂದ್ರೂ. ಮೊದಲು ಒಟ್ಟು ತಿಂತಿದ್ದೇ ಇಲ್ಲ ನಾನು, ಹಾಗಲಕಾಯಿ ವಿಷ ಇರ್ತೈತೆ ಅಂಥೇಳಿ. ಆಮೇಲೆ ಅದು ಒಂದು ಸಲ ಫ್ರೈ ಮಾಡಿದಾಗ ಚಲೋ ಅನ್ನಿಸ್ತು ಮನ್ಯಾಗ ಮಾಡಿದಾಗ. ನಾನು ಆವಾಗಿಂದ ಸ್ವಲ್ಪ ಹಾಗೆ ಪಲ್ಯ ತಿನ್ನಲಿಲ್ಲ ಅಂದ್ರೆ ಪರವಾಗಿಲ್ಲ, ಹಾಗಲಕಾಯಿ ಈ ರೀತಿ ಫ್ರೈ ಮಾಡ್ಕೊಂಡಾರ ಕಟ್ ಮಾಡಿ ತಿಂದ್ರೆ ಚಲೋ ಅಂತ ಹೇಳ್ತಾರೆ ಆರೋಗ್ಯಕ್ಕೆ. ಅದ್ರ ಸಲುವಾಗ್ಯಾರ ತಿನ್ನಬೇಕು. ಬಾಯಿ ಟೇಸ್ಟ್ ನೋಡೋಕ್ಕಿನ ಆರೋಗ್ಯ ಸಲುವಾಗ್ಯಾರ ಯಾವಾಗಾರ ಒಂದು ಸ್ವಲ್ಪ ತಿನ್ಬೇಕಂತೇಳಿ ಒಂದೇ ತೊಗೊಂಬಂದಿದ್ದೆ. ಇವ್ರು ನಮ್ಮ ಯಜಮಾನ್ರು ಒಲ್ಲೆ ಅಂತಾರೆ ಒಟ್ಟು ಹಾಗಲಕಾಯಿ ಇಂಥದ್ದೇನು ತಿನ್ನೋಕೆ. ನನ್ನ ಸಲುವಾಗಿ ಅಂತ ಸುಮ್ಮನೆ ಒಂದು ತಂದಿದ್ದೆ. ತೊಗೊಂಬರಾಗ ಹಸಿರಿತ್ತು. ಈಗ ನೋಡ್ರಿ ಯೆಲ್ಲೋ ಕಲರ್ ಆಗತ್ತೈತೆ. ಅದು 2 ದಿವಸ ಆಯ್ತು ತಂದು. ಅದಕ್ಕೆ ಸುಮ್ಮನೆ ಅದು ವೇಸ್ಟ್ ಆಗುತ್ತೆ ಅಂಥೇಳಿ ಸ್ವಲ್ಪ ರೌಂಡಾಗಿ ಈ ರೀತಿ ಕಟ್ ಮಾಡಿ ತೆಳ್ಳಗೆ ಕಟ್ ಮಾಡಬೇಕು. ಕಟ್ ಮಾಡಿ ಸ್ವಲ್ಪ ತೊಳೆದು ಉಪ್ಪು ಹಚ್ಚಿಟ್ಟು ಒಂದು ತಾಸಿಟ್ಟು ಆಮೇಲೆ ಅದನ್ನು ಫ್ರೈ ಮಾಡ್ಕೊಂಡು ರೊಟ್ಟಿ ಒಳಗತ್ತು ಅಂದಾಗಾಯ್ತು ತಿಂದ್ರೆ ಟೇಸ್ಟ್ ಆಗುತ್ತೆ. ಒಂದು ಹಾಗಲಕಾಯಿ ಕತ್ತಿ ಹೇಳ್ತೀನಿ ನೋಡ್ರಿ. ನಾ ಸಣ್ಣಕ್ಕಿದ್ದಾಗ ಒಂದು 4ನೇ ಕ್ಲಾಸ್ 5ನೇ ಕ್ಲಾಸ್ ಇರ್ಬೋದು. ಆವಾಗ ನಮ್ಮ ಆಂಟಿಯವರು ಹಾಗಲಕಾಯಿ ಪಲ್ಯ ಮಾಡಿದರು. ಅದು ನನಗೆ ವಿಷ ಇರ್ತೈತೆ ಅಂತ ಗೊತ್ತಿಲ್ಲ. ನನಗೆ ಅದ್ರಾಗ ಹಾಗಲಕಾಯಿ ಹಾಕ್ಯಾರಂತ ಬ್ಯಾಳೆ ಒಳಗೆ ಹಾಕಿ ಮಾಡ್ಯಾರ ಅವರು. ತೊಗರಿ ಬ್ಯಾಳೆ ಒಳಗೆ ಹಾಗಲಕಾಯಿ ಕಟ್ ಮಾಡಿ ಹಾಕಿ ಪಲ್ಯ ಮಾಡ್ಯಾರ. ನಾ ಸ್ಕೂಲಿಂದ ಮಧ್ಯಾಹ್ನ ಊಟಕ್ಕೆ ಬಿಟ್ಟ ಮೇಲೆ ಮನೆಗೆ ಊಟಕ್ಕೆ ಬಂದೀನಿ. ಮನೆಯಾಗ ಯಾರೂ ಇದ್ದಿದ್ದಿಲ್ಲ. ಊಟ ಮಾಡಾಕ್ತೀನಿ ರೊಟ್ಟಿ ಪಲ್ಯ ಹಚ್ಕೊಂಡು ಕೇಸಿ. ವಿಷ ಅನ್ನಿಸ್ತು ಅದು ತಿನ್ಬೇಕಾದ್ರೆ. ಹಿಂಗ್ಯಾಕಾಗುತ್ತಿದ್ದು ರೊಟ್ಟಿನೇ ಇಷ್ಟ ಆಗ್ಯಾವೇನ ಅಂಥೇಳಿ ಅದನ್ನು ನನಗೆ ಪಲ್ಯ ವಿಷ ಆಗೈತೆ ಅಂತ ಗೊತ್ತಾಗಿಲ್ಲ, ರೊಟ್ಟಿನೇ ಇಷ್ಟ ಆಯ್ತು ಅಂಥೇಳಿ ಅದನ್ನು ರೊಟ್ಟಿ ತೆಗೆದು ಪಲ್ಯ ಚೆಲ್ಲಿ ಮತ್ತೊಂದು ರೊಟ್ಟಿ ತೊಗೊಂಡು ಮತ್ತೆ ಪಲ್ಯ ಹಚ್ಕೊಂಡೆ. ಮತ್ತೆ ಹಂಗೆ ಅನ್ನಿಸ್ತು. ಆಮೇಲೆ ಸಪ್ರೇಟಾಗಿ ರೊಟ್ಟಿ ತಿಂದು ನೋಡಿದೆ, ಆಮೇಲೆ ಸಪ್ರೇಟಾಗಿ ಪಲ್ಯ ತಿಂದು ನೋಡಿದೆ. ಆವಾಗ ಗೊತ್ತಾಯಿತು ಇದು ರೊಟ್ಟಿದೆಲ್ಲ ಮಿಸ್ಟೇಕು, ಪಲ್ಯದ ಅಂಥೇಳಿ ಊಟ ಮಾಡಲಿಲ್ಲ ನಾನು. ಹಂಗೆ ಇಟ್ಟು ಹೋಗ್ಬಿಟ್ಟೆ. ಹೆಂಗಾಗಿತ್ತು ನೋಡ್ರಿ ಹಾಗಲಕಾಯಿ ಪಲ್ಯದ್ದು ಒಂದು ಕತೆ. ಗೊತ್ತಿರಲಿಲ್ಲ ಅವಾಗ, ಆಮೇಲೆ ಗೊತ್ತಾಯ್ತು ಅದು ವಿಷ ಇರ್ತೈತೆ ಅಂಥೇಳಿ. ಉಣ್ತಿದ್ದೇ ಇಲ್ಲ ನಾನು. ನಮ್ಮ ಮನ್ಯಾಗಂತೂ ಇದನ್ನು ಪಲ್ಯ ಮಾಡ್ತಿದ್ದೇ ಇಲ್ಲ. ನಮ್ಮ ಅಮ್ಮ ಅವರು ಅದನ್ನು ಹುರ್ಕೊಂಡು ತಿಂತಿದ್ರು. ಅವಾಗ ಹುರಿದ್ರೂ ತಿಂತಿದ್ದಿಲ್ಲ ನಾನು ಫಸ್ಟ್, ಯಾಕಂದ್ರೆ ಅದು ಗೊತ್ತಿದ್ದೇ ಇಲ್ಲಲ್ಲ, ಆರೋಗ್ಯಕ್ಕೆ ಒಳ್ಳೇದು ಅಂಥೇಳಿ ಗೊತ್ತಿರಲಿಲ್ಲ. ನಮ್ಮ ಮನ್ಯಾಗೆಲ್ಲ ತಿಂತಿದ್ರು, ನಾನೇ ತಿಂತಿರಲಿಲ್ಲ. ಆಮೇಲೆ ತಿನ್ನಬೇಕು ಒಳ್ಳೇದು ಅಂಥೇಳಿ ತಿನ್ನಾಕ್ತೀವಿ ನೋಡ್ರಿ. ಮತ್ತು ಇವತ್ತು ಭಾಳ ಅಂದ್ರೆ ಭಾಳ ಕೆಲಸ ಆಯಿತು. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ, ಸಪೋರ್ಟ್ ಮಾಡಿರಿ. ಹಾಗೆ ಶಾಪಿಂಗು ಮಾಡಿರಿ. ಇವಾಗಂತೂ ಭಾಳ ಆರ್ಡ್ರ್ ಬರಾಕತ್ತಾವ, ಖುಷಿ ಆಗುತ್ತೆ.
ನಾನು ನಂಬ್ಕೊಂಡು ನನ್ನ ಫ್ರೆಂಡ್ಸು ಆಯಿತು, ಗೊತ್ತಿದ್ದವ್ರಾಯ್ತು, ಗೊತ್ತಿಲ್ಲದೆ ಇರೋರಾಯಿತು ಆರ್ಡ್ರ್ ಮಾಡ್ತಾರೆ, ತೊಗೊತಾರೆ. ನಾನು ಆರ್ಡ್ರ್ ಏನು ಕಳಿಸ್ತೀನಲ್ಲ, ನನಗೆ ಲಾಭದಕ್ಕಿಂತ ಅವ್ರದ್ದು ತೊಗೊಂಡು ಕೇಶಿ ಚಲೋ ಐತೆ ಅಂತ ಖುಷಿ ಪಡ್ತಾರಲ್ಲ, ಅದೇ ನನಗೊಂದು ಖುಷಿ ಆಗುತ್ತೆ. ನನಗೆ ಅದರಿಂದ ಲಾಭ ಎಷ್ಟು ಸಿಗುತ್ತೋ ಎಷ್ಟು ಬಿಡುತ್ತೋ ಅದು ಸೆಕೆಂಡರಿ. ನಾನು ನಂಬಿ ಏನು ತೊಗೊತಾರಲ್ಲ, ಅದರಿಂದ ನನಗೇನೈತಿ ಜಾಸ್ತಿ ಖುಷಿ ಆಗುತ್ತೆ. ಯಾರೋ ಏನೋ ಒಂದು ಸ್ವಲ್ಪ ಕಸ್ಟಮರ್ಸ್ ಅದಾರ ನನಗೆ, ಅಂದರೆ ನಾನು 4 ವರ್ಷದಿಂದ ಮಾಡಕತ್ತೀನಲ್ಲ, ಕೆಲವೊಬ್ರು ಕಸ್ಟಮರ್ ಅದಾರ. ಇವಾಗ ತತ್ತಿ ಸಾರು ಮಾಡಿ ಕಂಟಿನ್ಯೂ ಮಾಡ್ತೀನಿ ನೋಡಿರಿ. ಇಲ್ಲಿ ನೋಡಿರಿ, ನಾನು ತತ್ತಿ ಸಾಂಬಾರು ಮಾಡಾಕತ್ತೀನಿ. ಇದೊಂಥರ ಹೊಸ ಸಾಂಬಾರು ಅಂತ ತಿಳ್ಕೊಳ್ರಿ. ದಿನ ಬೇಳೆ ಸಾಂಬಾರು ತಿಂದು ಬೇಸರ ಇದ್ದರೆ ಈ ರೀತಿ ಒಂದ್ಸಲ ತತ್ತಿ ಸಾಂಬಾರು ಟ್ರೈ ಮಾಡಿರಿ. ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತೈತಿ. ಇವಾಗ ನೋಡಿರಿ, ಬೊಗಣಿ ಕಾಯಕ್ಕೆ ಇಟ್ಟಿನಿ. ಇದ್ರಾಗ ಸ್ವಲ್ಪ ಎಣ್ಣೆ ಹಾಕ್ತೀನಿ. ತತ್ತಿ ಕುದಿಸಿಲ್ಲ, ಹಾಗೆ ಒಡೆದಾಕಿ ಮಾಡ್ತೀನಿ. ಸಾಂಬಾರು ತಿನ್ಲಾರವರು ತಿಂತಾರೆ. ಇದನ್ನು ಟೇಸ್ಟ್ ನೋಡಿದ್ರೆ ಅಷ್ಟು ಸೂಪರಾಗಿರ್ತೈತಿ, ಮಸ್ತಾಗಿರ್ತೈತಿ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿಯಾಗೈತಿ. ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಹಾಕ್ತೀನಿ. ಜೀರಿಗೆ ಸಾಸಿವೆ ಹಾಕಲಿಲ್ಲ ಅಂದರೂ ನಡಿತೈತಿ. ಆ್ಯಕ್ಚುಲಿ ಹಾಕಬಾರ್ದು ಅಂತ ಹೇಳ್ತಾರೆ ತತ್ತಿ ಸಾಂಬಾರಿಗೆ. ನಾನು ಸ್ವಲ್ಪ ಹಾಕಾಕತ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿದ್ದು. ದಿನ ಒಂದೇ ಥರ ಸಾಂಬಾರು ತಿಂದು ತಿಂದು ಬೇಸರಾಗಿತ್ತಂದ್ರೆ ಈ ರೀತಿ ಯಾವಾಗಾರ ಒಂದ್ಸಲ ಡಿಫ್ರೆಂಟಾಗಿ ಮಾಡಿದಾಗ ಟೇಸ್ಟ್ ಭಾರಿ ಬರ್ತೈತಿ. ನನಗಂತೂ ಇದು ಫೇವ್ರೆಟ್ ಸಾಂಬಾರು. ಯಾವಾಗಾರ ತಿನ್ಬೇಕನ್ನಿಸ್ದಾಗ ಆಮೇಲೆ ಸಡನ್ನಾಗಿ ಮಾಡ್ಬೋದು. ಇದನ್ನು ಜಾಸ್ತಿ ಟೈಮೂ ಬೇಕಾಗಿಲ್ಲ. ಒಂದು 5 ನಿಮಿಷ 3 ನಿಮಿಷ ಅಥವಾ 5 ನಿಮಿಷ ರೆಡಿ ಆಗಿಬಿಡುತ್ತೆ. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು. ಅದರಿಂದ ಟೇಸ್ಟ್ ಚಲೋ ಬರ್ತೈತಿ. ಆಮೇಲೆ ನೋಡಿ, ಕಟ್ ಮಾಡಿಟ್ಟಿದ್ದ ಟೊಮೆಟೊ, ಕೊತ್ತಂಬರಿ ಲಾಸ್ಟಿಗೆ ಹಾಕ್ತೀನಿ. ಇವಾಗ ಬೇಡ. ಟೊಮೆಟೊನ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಪೂರ್ತಿ ಎಲ್ಲ ಟೊಮೆಟೊ ಕರಿಗಿ ಎಲ್ಲ ಸ್ಮ್ಯಾಶ್ ಮಾಡ್ಕೋಬೇಕು. ಅದನ್ನು ಹೋಳು ಹಂಗೆ ಇರಬಾರ್ದು. ಪೂರ್ತಿ ಕುದಿಬೇಕೆಲ್ಲ. ಟೊಮೆಟೊ ಕುದ್ಮೇಲೆ ನಾವು ನೀರು ಹಾಕ್ಬೇಕು. ಆಮೇಲೆ ಇವಾಗ ಇದಕ್ಕೇ ನಾನು ಸ್ವಲ್ಪ ಮಸಾಲೆಗಳನ್ನು ಹಾಕ್ತೀನಿ ನೋಡ್ರಿ. ಅರಿಶಿನ ಏನಿಲ್ಲ, ಜಾಸ್ತಿ ಹಾಕೋದೇನಿಲ್ಲ. ನಾವು ಡೈಲಿ ಕಾಮನ್ನಾಗಿ ಏನು ಅಡುಗೆಗೆ ಹಾಕ್ತೀವಲ್ಲ ಸಾಂಬಾರಿಗೆ, ಅದೇ ಹಾಕೋದು. ಉಪ್ಪು ಸ್ವಲ್ಪ ನೋಡಿ ಹಾಕಬೇಕು, ಯಾಕಂದ್ರೆ ಇದು ನೀರು ಸಾಂಬಾರು ಆಗಿರೋದ್ರಿಂದ ಸ್ವಲ್ಪ ಹಾಕಿದ್ರೆ ಜಾಸ್ತಿ ಆಗಿಬಿಡ್ತೈತಿ. ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಹಾಕಿ ಆಮೇಲೆ ಬೇಕಂದ್ರೆ ನೋಡಿ ಹಾಕೊಂಡ್ರೆ ನಡಿತೈತಿ. ಖಾರ ಸ್ವಲ್ಪ ಹಾಕ್ತೀನಿ. ಹಾಂ, ಯಾವಾಗಲೂ ನೋಡ್ರಿ ನಮ್ಮ ಗುಂಡು ಇವ್ ದಿನ ಹೊಳಿ ಮುಗ್ದಿಲ್ಲ ನೋಡಿ. ಮುಗಿದ್ ತಿರುಗಿ 15 ದಿವಸ ಆಯ್ತು. ಏಯ್ ನೈಕರ್ನ ಗದ್ದ ನೈಕರ್ನ ಗುಂಡ ಗಾಜ್ ಮಾಡ್ತೈತಿದೆ. ಏಯ್ ನಾಯಿಕರ್ನ ಬೋಲ್ತು ಇಟ್ಟು ಕಾಡಿಸ್ತಾ ನೋಡಿ ಚಂತೆ. ಒಟ್ಟ ನಮ್ಮ ಗುಂಡಗ ನನಗ 24/7 ಜಾಯಿಂಟ್. ನಾವಿಬ್ರು ಜಾಯಿಂಟ್ ಅಕೌಂಟ್ ಇದ್ದಂಗೆ. ಅವಂಗ ನನಗೆ ಏನೂ ಮಾಡೋಕ್ಕಾಗಂಗಿಲ್ಲ. ಮಕ್ಳು ಅದಾರ. ಹಾಂ ಚಲ್ ಬಾಯ್ ಬಲ್ ಬಾಯ್ ಬಾಯ್. ಭಾಳ ಡಿಸ್ಟರ್ಬ್ ಮಾಡಕತ್ತಂದ್ರೆ ಸ್ವಲ್ಪ ಹೊರಗೆ ನಿಮ್ಮ ಪಪ್ಪ ಬಂದಾರ ನೋಡ್ಬೇಕು ಅಂತ ಕಳಿಸ್ತೀನಿ. ಹಿಂಗೋಗಿ ಹಿಂಗೆ ಬಂದ್ಬಿಡ್ತಾನೆ. ನಾ ವಿಡಿಯೋ ಮಾಡೋಕ್ಕಾಗಲಿ, ಅದು ವಿಡಿಯೋ ಮಾಡೋಕೆ ಡಿಸ್ಟರ್ಬ್ ಮಾಡ್ತಾನಂತ ಆಮೇಲೆ ವಾಯ್ಸ್ ಕೊಡೋಕ್ಕಿನಲ್ಲ, ಅವಾಗಂತೂ ತೀರಾ ಡಿಸ್ಟರ್ಬ್ ಮಾಡ್ತಾನೆ. ಏನು ಮಾಡೋಕ್ಕಾಗಿಲ್ಲ. ಹಾಂ ಓ ಈಗಿನ ಮಕ್ಕಳಂತೂ ಭಾಳ ಅಂದ್ರೆ ಭಾಳ ಮುಂದುವರೆದ್ಬಿಟ್ಟಿರ್ತಾರೆ. ನಮ್ಗತ್ತೆ ಸ್ಲೋ ಇಲ್ಲ, ಅವರು ಭಾಳ ಫಾಸ್ಟ್ ಅದಾರ. ನೋಡಿ ಟೊಮೆಟೊ ಇದು ಹಣ್ಣಾಗ ಕುದಿಲಿ.
ಇದಕ್ಕೊಂದು ಸ್ವಲ್ಪ ಮಸಾಲೆ ಹಾಕ್ತೀನಿ. ಏಯ್ ಚೂಪ್ ಜರ ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಹಾಕ್ತೀನಿ, ಜಾಸ್ತಿ ಬೇಡ. ಮತ್ತು ಖಾರ ಆಯ್ತಂದ್ರೆ ನಮ್ಮ ಹುಡುಗರು ತಿನ್ನಂಗಿಲ್ಲ. ಆಮೇಲೆ ಸ್ವಲ್ಪ ಧನಿಯಾ ಪೌಡರ್, ಟೊಮೆಟೊ ಸಾಂಬಾರು ಇರ್ತೈತಲ್ಲ ಸೇಮ್ ಹಂಗೆ ಆಗಿರ್ತೈತಿ. ಆದರೆ ಇದ್ರಾಗ ತತ್ತಿ ಹೊಡೆದು ಹಾಕ್ತೀನಿ. ತತ್ತಿ ಹೊಡೆದು ಹಾಕಿದ್ರೆ ಇನ್ನೂ ಟೇಸ್ಟ್ ಬರ್ತೈತಿ. ಸೇಮ್ ಟೊಮೆಟೊ ಸಾಂಬಾರು ಮಾಡ್ದಂಗೆ ಮಾಡೋದು, ಆದ್ರೇನು ತತ್ತಿ ಹೊಡೆದು ಹಾಕೋದು ಅಷ್ಟೇ. ಡಿಫ್ರೆಂಟ್ ಅಂದರೆ ಇಷ್ಟು. ಇದನ್ನು ಸ್ವಲ್ಪ ಗ್ಯಾಸ್ ಸ್ಲೋ ಮಾಡಿ ಒಂದು 2 ನಿಮಿಷ ಕುದಿಯಾಕೆ ಬಿಡ್ತೀನಿ. ಕುದಿಲ್ಲ ಚೆನ್ನಾಗಿ, ಒಂದು 2-3 ನಿಮಿಷ ಆಗೈತಿ. ಟೊಮೆಟೊ ಕುದ್ದೈತೆ ನೋಡ್ರಿ. ಇದನ್ನ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ಹೋಳಿದ್ರೆ ಹುಳಿ ಬಿಟ್ಟಿರಲ್ಲ, ಅದು ಸರಿ ಆಗಂಗಿಲ್ಲ. ಈ ರೀತಿ ಕುದ್ಮೇಲೆ ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು ಚೆನ್ನಾಗಿ. ಈಸಿ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತ ಹೇಳ್ಬೋದು ಇದಕ್ಕೆ. ನೋಡ್ರಿ, ಟೊಮ್ಯಾಟೊ ಮುಗಿಸಿ ನಾನು ನೀರು ಹಾಕಿದ್ದೆ. ನೀರು ಒದಾಡಕತ್ತಾವು. ಈಗ ಕೊತ್ತಂಬರಿ ಹಾಕಿ ತತ್ತಿ ಹೊಡೆದು ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಹಾಗಾಗಿ ಫೋನ್ ಸ್ವಿಚ್ ಆಫ್ ಆಗಿಬಿಡ್ತದೆ. ಸಡನ್ಲಿ ಫೋನ್ ಒಂದು ಪ್ರಾಬ್ಲಮ್ ಆಗೈತೆ, ಸ್ವಿಚ್ ಆಫ್ ಹಾಕಿಬಿಟ್ಟೈತೆ. ಯಾವಾಗ ಬಂದು ಬೀಳುತ್ತಾ ಗೊತ್ತಿಲ್ಲ. ತತ್ತಿ ಹೊಡೆದು ಹಾಕ್ತೀನಿ. ಈಗ ತತ್ತಿ ಹೊಡೆದು ಹಾಕೀನಿ. ಇದನ್ನ ಹಿಂಗೆ ತಿರುಗಬೇಕು. ನಾವು ಮಾಡೋದೆಲ್ಲ ನಮ್ಮ ಗುಂಡು ತನ್ನ ಕೈಯಾಗ ಕೊಡೋಂತ, ನಾವು ತತ್ತಿ ಕೊಡ್ಬೇಕಂತ ಅವ್ನ ಕೈಯಾಗ ಹೊಡೆದಾಕ್ತಾನಂತ. ಇಷ್ಟು ಜೀವ ತಿಂತಾರೆ ಚಂತನ. ಹಗಲಿನೂ ಇಷ್ಟೇ, ರಾತ್ರಿನೂ ಇಷ್ಟೇ. ರಾತ್ರಿನೂ ಮಕ್ಕೊಳಕ್ಕೆ ಬಿಡಂಗಿಲ್ಲ ಚಂದಾಗೆ. ಇದು ಒಂದು 2-3 ನಿಮಿಷ ಕುದಿಲಿ. ತತ್ತಿ ಅದೆಲ್ಲ ಕುದಿಬೇಕಲ್ಲ. ಕುದ್ರೆ ತತ್ತಿ ಸಾಂಬಾರ ರೆಡಿ ನೋಡ್ರಿ. ಅನ್ನದ ಜೊತೆ ಬಿಸಿ ಬಿಸಿ ಅನ್ನ, ರೊಟ್ಟಿ, ಚಪಾತಿ ಎಲ್ಲದ್ರಾಗೂ ಟೇಸ್ಟ್ ಆಗುತ್ತೆ. ತತ್ತಿ ಕೊಳ್ಳಾರ ಫಿಟ್ ಬಂದೈತಿ ಈಗ ಅವನು ನೋಡ್ರಿ. ಜಾಸ್ತಿ ಸಾಂಬಾರು ಬೇಕಂದ್ರೆ ಜಾಸ್ತಿ ಟೊಮೆಟೊ ಹಾಕ್ಬೇಕು, ಆಮೇಲೆ ಜಾಸ್ತಿ ತತ್ತಿ ಹಾಕ್ಬೇಕು. ಸ್ವಲ್ಪ ಬೇಕಾದ್ರೆ ಸ್ವಲ್ಪ ನೋಡಿ ಮಾಡೋದಷ್ಟೇ. ನೋಡಿ, ಒಂದು 2 ನಿಮಿಷ ಮುಚ್ಚಿಬಿಡ್ತೀನಿ. ಕುದಿಲಿ ಸರಿಯಾಗಿ. ತತ್ತಿ ಸಾಂಬಾರು ರೆಡಿ ನೋಡ್ರಿ. ಅನ್ನ ಸಾಂಬಾರು ಮಾಡಿದೆ ಫಸ್ಟ್ ಊಟಕ್ಕೆ ಅಂಥೇಳಿ. ಆಮೇಲೆ ಇವನೇನು ಕೊರೆದು ಉಪ್ಪು ಹಾಕಿ ಸ್ವಲ್ಪ ನೆನೆಯಾಕೆ ಇಟ್ಟಿದ್ನಲ್ಲ. ನೆನೆಯಾಕೆ ಅಂದ್ರೇನು ಉಪ್ಪು ಹಾಕಿಟ್ರೆ ಸ್ವಲ್ಪ ಏನೋ ವಿಷ ಹೋಗುತ್ತಂತದು. ಅದ್ರ ಸಲುವಾಗಿ ಅದು ಇಟ್ಟು ಆಮೇಲೆ 1 ತಾಸಾಗಿತ್ತು ಅವನಿಟ್ಟು ತೊಳೆದು ಕೇಸಿ ಮತ್ತು ಫ್ರೈ ಮಾಡಿದೆ. ಇವಾಗ ಊಟ ಮಾಡಾಕ್ತಿದ್ವಿ. ಅನ್ನ ಸಾಂಬಾರ್ದೊಳಗೆ ಅದು ಹಾಗಲಕಾಯಿ ಚಲೋ ಆಗುತ್ತೆ ಅಂಥೇಳಿ ಹಚ್ಕೊಂಡು ಊಟ ಮಾಡಾಕ್ತಿದ್ದೇವೆ. ಬಿಸಿ ಅಂದೊಳಗೆ ಮತ್ತು ರೊಟ್ಟಿ ಪಲ್ಯದೊಳಗೆ ಆಯ್ತು ಚಲೋ ಆಕೈತಿ. ಕಾಳು ಪಲ್ಯ ರೊಟ್ಟಿ ಇತ್ತಂದ್ರೆ ನೋಡಿರಿ ನಮ್ಮ ತತ್ತಿ ಸಾಂಬಾರು ಮಸ್ತ್ ಟೇಸ್ಟಿ ಆಗಿರ್ತೈತಿ. ಇದು ನೀವು ಏನು ಟೊಮೆಟೊ ಸಾರು ಟೇಸ್ಟ್ ಇರ್ತೈತಲ್ಲ ಅದೇ ಟೇಸ್ಟ್ ಇರ್ತೈತಿ. ಸ್ವಲ್ಪ ತತ್ತಿ ಹಾಕೋದ್ರಿಂದ ಏನೈತಿ ಗಟ್ಟಿ ಅನ್ಸುತ್ತೆ. ತತ್ತಿ ತಿನ್ನಂಗೂ ಅನಿಸ್ತೈತಿ. ಚಲೋ ಆಕೈತಿ ಉಣ್ಣಕ್ಕೆ. ಈ ರೀತಿ ಮಾಡಿರಲಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ. ಪದೇ ಪದೇ ಮಾಡ್ಕೊಂಡು ತಿಂತೀರಿ ನೀವು. ಅರ್ಜೆಂಟ್ ಒಳಗೆ ಏನಾರ ಎಲ್ಲಿಗಾರ ಹೋದಾಗ ಅಥವಾ ಹೋಗಿ ಬಂದಾಗ ಜಲ್ದಿ ಮಾಡ್ಬೇಕಂತ ಅನ್ಸಿದ್ರೆ, ಟೈಮ್ ಇರ್ಲಿಕ್ಕಂದ್ರೆ ಈ ರೀತಿ 1-2 ಟೊಮೆಟೊ ಕಟ್ ಮಾಡಿ ತತ್ತಿ ಹೊಡೆದು ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬೇಕು. ಅಂದ್ರೇ ಟೇಸ್ಟ್ ಆಗುತ್ತದು ಸಾಂಬಾರು. ಮಾಡ್ಕೊಂಡು ನೋಡ್ರಿ, ಭಾಳ ರುಚಿ ಆಗುತ್ತೆ ನೋಡ್ರಿ. ಊಟ ಮಾಡಂಬಾರಿ ಎಲ್ಲರಿಗೆ. ಸ್ವಲ್ಪ ನಿಂಬೆಹಣ್ಣು ಹಿಂಡಾಕತ್ತೀನಿ. ಅದು ಹುಳಿ ಕಡಿಮೆ ಆಗೈತಿ ಸಾಂಬಾರು. ಎಷ್ಟು ಬೇಕಷ್ಟು ನೀರು ಹಾಕಿ ಸಾಂಬಾರು ಮಾಡ್ಕೊಳ್ಳೋದು ಮಸ್ತಾಗಿರ್ತೈತಿ ನೋಡ್ರಿ. ಇದು ಫ್ಲಿಪ್ಕಾರ್ಟಿಂದ ಏನೋ ಒಂದು ಪಾರ್ಸೆಲ್ ಬಂದಿತ್ತು. ನಮ್ಮ ಯಜಮಾನ್ರಿಗೆ ಫೋನ್ ಹಚ್ಚಿ ಕೇಳಿದ್ನೆ, ನೀವೇ ಆರ್ಡ್ರ್ ಮಾಡಿರಿ ಏನಂಥೇಳಿ. ಅಂದ್ರೆ ಅವರು OTP ಕೇಳಾಕತ್ತಿದ್ರು. ಬಂದಮೇಲೆ ಕೇಳಿದೆ ನಾನು, ಇಲ್ಲ ನಾನು ಆರ್ಡ್ರ್ ಮಾಡಿಲ್ಲ ಅಂತಂದರು. ನಾನು ಆರ್ಡ್ರ್ ಮಾಡಿಲ್ಲ,
ನಮ್ಮ ಅಪ್ಪು ಏನು ಮಾಡ್ತಾನೆ ಒಂದೊಂದು ಸಲ ಮೊನ್ನೆ ನೋಡ್ರಿ ಫೋನ್ ತೊಗೊಂಡಿರ್ತಾನೆ ನಾವು ಯೂಟ್ಯೂಬ್ ನೋಡೋಕೆ ಅಂತೇಳಿ ತೊಗೊಂಡಿರ್ತಾನೆ ಅದು ಮಣ್ಣಿಂದ ವಾಚ್ ಬೇಕಂತ ಹೇಳಾಕತ್ತಾನೆ ಸ್ಮಾರ್ಟ್ ವಾಚ್ ಬೇಕಂತ ಅವಂಗೆ ಸ್ಮಾರ್ಟ್ ವಾಚ್ ಬೇಕಂತೇಳಿ ಹೇಳಾಕತ್ತಿದ್ನ ಅದನ್ನು ತೊಗೊಂಡು ಕೇಸಿ ಒಂದು 15-20 ನಾನೇನು ಇಷ್ಟ ಆಗಿದ್ದು ಸೆಲೆಕ್ಟ್ ಮಾಡಿ ಕಾರ್ಟ್ ಒಳಗೆ ಆ್ಯಡ್ ಮಾಡಿ ಇಟ್ಟಿರ್ತೀನಲ್ಲ ಅವನ್ನೆಲ್ಲ ಆರ್ಡ್ರ್ ಮಾಡಿಬಿಟ್ಟಾನ ಫ್ಲಿಪ್ಕಾರ್ಟ್ ಒಳಗೆ ಅಷ್ಟು. ಆಮೇಲೆ ನೋಡ್ತೀನಿ ಎಲ್ಲ ಆರ್ಡ್ರ್ ಆಗ್ಯಾವ. ವಾಚ್ ಆರ್ಡ್ರ್ ಮಾಡೀನಿ ಅಂತ ಹೇಳಿದೆ ನಾನು ಮುಂದೆ ಬಂದು ಕೇಸಿ ಹೇಳೋಣ ನನಗೆ ಡೌಟ್ ಬಂತು ಎಲ್ಲ ಮಾಡ್ಯಾನ ಅಂಥೇಳಿ. ಆಮೇಲೆ ಕಂಪ್ನಿಯಿಂದ ಫೋನ್ ಬರೋದೇ ಅದು ಫ್ಲಿಪ್ಕಾರ್ಟ್ ಒಳಗೆ ಫೋನ್ ಬರ್ತೈತೆ ನೋಡಿರಿ, ಆರ್ಡ್ರ್ ಮಾಡೋಣ ಕನ್ಫರ್ಮೇಷನ್ಗೋಸ್ಕರ ಕಾಲ್ ಮಾಡ್ತಾರೆ ಅವರು ಬೇಕಾ ಬೇಡ ಅಂಥೇಳಿ. ನಾನು ಅವತ್ತು ಎಷ್ಟು ಫೋನ್ ಬರ್ಬೇಕಂದು ಅಷ್ಟು ಎಲ್ಲ ಫೋನು ನಾನು ನನ್ನ ಕೈಯಾಗ ಫೋನ್ ಇತ್ತಂತ ಚಲೋ ಆಯಿತು. ಎಲ್ಲ ನಾನು ರಿಸೀವ್ ಮಾಡಿ ಕ್ಯಾನ್ಸಲ್ ಮಾಡಿದ್ನಿ ಎಲ್ಲ ವಾಪಸ್. ಇಲ್ಲಾಂದ್ರೆ ಬಂದಮೇಲೆ ಕ್ಯಾನ್ಸಲ್ ಮಾಡೋದು ಪಾಪ ಅವ್ರಿಗೆ ಪಾರ್ಸಲ್ ಕಳಿಸ್ತವ್ರಿಗೆ ಶಿಪ್ಪಿಂಗ್ ಚಾರ್ಜ್ ಅದು ಎಲ್ಲ ವೇಸ್ಟ್ ಅಲ್ಲ ಅವ್ರದ್ದು. ಕಳಿಸಿರ್ತಾರೆ ಇಲ್ಲಿ ತನಕ ನಾವು ಬೇಡ ಅಂತಂದ್ರೆ ಆಮೇಲೆ ಅಷ್ಟು ಪಾರ್ಸಲ್ ತೊಗೊಂಡು ನಾವರ ಏನು ಮಾಡ್ಬೇಕು. ಇದು ಅವ್ರದ್ದೇನೋ ಫ್ಲಿಪ್ಕಾರ್ಟ್ ಒಳಗೆ ಕಾಯಿನ್ಸ್ ಏನೋ ಇದ್ದು ಅಂತ ಅವರೇ ಕಳಿಸ್ಯಾರ, ನಾ ಏನೂ ಆರ್ಡ್ರ್ ಮಾಡಿಲ್ಲ ಅಂತಂದ್ರಿ ಇವರು. ಈ ರೀತಿ ಡ್ರೈ ಫ್ರೂಟ್ಸ್ದೊಂದು ಗಿಫ್ಟ್ ಬಂದೈತಿ ಇದು. ಇದ್ರೊಳಗೆ ಬಾದಾಮಿ, ಗೋಡಂಬಿ, ಆಮೇಲೆ ಒಣ ದ್ರಾಕ್ಷಿ, ಒಂದು 4 ಚಾಕ್ಲೇಟ್ ಅವು ಅದಾವು. 668 ರೂಪಾಯಿನೂ ಐತಿ ಇದಕ್ಕೆ. ಇಷ್ಟು ಈ ರೀತಿ ಪ್ಯಾಕ್ ಮಾಡಿ ಕಳ್ಸ್ಯಾರ ನೋಡ್ರಿ. ಇದನ್ನು ಅವ್ರು ಮಾಡಿಲ್ಲ ಅಂತ ತಾನಾಗೇ ಬಂದೈತಂತದು. ಹೆಂಗೆ ಬಂದೈತೇನೋ ನನ್ನ ಫೋನ್ಯಾಗ ಅದು ಕಾಯಿನ್ಸಿಂದ ಬಂದೈತೆ ಅಂತ ಅಂದ್ರಿ ಅವ್ರು. ನಾ ಕೇಳಿದ್ನೇ ಇಲ್ಲ ನಾ ಮಾಡಿಲ್ಲ ಅಂತಂದರು. ಆಮೇಲೆ OTP ಬಂದೈತೆ ಅದು ತಾನೇ ಆರ್ಡ್ರ್ ಆಗೈತೆ ಅಂತಂದರು. ಈ ರೀತಿ ಐತೆ ನೋಡ್ರಿ. ಯಾರಿಗಾದ್ರೂ ಗಿಫ್ಟ್ ಕೊಡೋಕೆ ಅದು ಚಂದ ಐತಿ. ಇದು ಗಿಫ್ಟ್ ಕೊಡೋದಿತ್ತಂದ್ರೆ ಈ ರೀತಿ ರೋಸ್ ಅದು ಇಟ್ಟು ಚೆಂದಾಗ ಪ್ಯಾಕ್ ಮಾಡ್ಯಾರ ನೋಡ್ರಿ. ಸ್ವಲ್ಪ ಇಷ್ಟಕ್ಕೆ ಇದು ಏನು ಒಂದು ಸ್ವಲ್ಪ ಕಟ್ಟಿಗೆ ಗತಿ ಐತೆ ಅದು ಕೆಳಗೆ ರೌಂಡ್ ಅಂದು 660 ರೂಪಾಯಿ ಅಂತದಕ್ಕೆ. ಆಮೇಲೆ ಸಂಜೆ ಕಡೆ ಮತ್ತೆ ನೋಡ್ರಿ ಕೆಲಸ ಚಲೋ ಆಯ್ತು ನಮ್ಮದು. ಡೈಲಿ ಹೆಣ್ಮಕ್ಳು ಎಷ್ಟು ಕೆಲಸ ಮಾಡಿದ್ರೂ ಮನ್ಯಾಗ ಕಡಿಮೆನೇ. ದಿನ ಇದು ಮಾಡೋದು ತಪ್ಪಿದ್ದಲ್ಲ ನಮಗೆ. ಜೀವನ ಪೂರ್ತಿ ಮಾಡೋದು, ತಿನ್ನೋದು, ತೊಳೆಯೋದು ಡೈಲಿ ಇದೆ ನೋಡ್ರಿ. ಏನು ಲಾಗ್ ಒಳಗೆ ಏನು ಇರ್ತೈತೆ ಅದೇ ಮಾಡೋದು ತಿನ್ನೋದಂತ ಅಂತಿರ್ತಾರೆ ಕೆಲವೊಬ್ರು. ಮತ್ತು ಅದೇ ಇರ್ತೈತಿ ಹೆಣ್ಮಕ್ಳ ಜೀವನ ಅಂದ್ರೆ. ಮನೆಯಂದು ಏನು ಇರ್ತೈತೆ ಹೇಳ್ರಿ, ಅಡುಗೆ ಮಾಡೋದು ತಿನ್ನೋದು ಅದೇ ತೋರಿಸ್ಬೇಕಲ್ಲ ವಿಡಿಯೋದೊಳಗೆ, ಬೇರೆ ಏನು ಇರ್ತೈತಿ. ಅದರೊಳಗೆ ಸ್ವಲ್ಪ ರೆಸಿಪಿ ಅದು ಮಾಡಿದ್ವಿ ಅಂದರೆ ಸ್ವಲ್ಪ ನೋಡೋರಿಗೆ ಕಲಿಯೋರಿಗೆ ಇಷ್ಟ ಆಗುತ್ತೆ ಅಂಥೇಳಿ ಅದನ್ನು ತೋರಿಸ್ತಿರ್ತೈತಿ ಅಷ್ಟೇ. ಪೂರಿ ಮಾಡ್ಬೇಕಂತೇಳಿ ಭಾಳ ದಿವಸ ಆಗಿತ್ತು, 1-2 ತಿಂಗಳೇ ಆಗಿತ್ತು ಪೂರಿನೇ ಮಾಡಿರಲಿಲ್ಲ. ಸ್ವಲ್ಪ ಒಂದು 2 ಮಾಡಿದ್ರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ. ಅದು ಸ್ನ್ಯಾಕ್ಸ್ ರೋಜಾ ಬಿಡೋಕ್ಕವರಿಗೆ 1-2 ತಿಂತಾರೆ ಅಂಥೇಳಿ ಡೈಲಿ ಏನಾರು ಮಾಡ್ತಿರ್ತೀನಿ ಸಂಜೆ ಕಡೆ ಸ್ನ್ಯಾಕ್ಸ. ಇದು ಮಾಡಿರಲಿಲ್ಲ, ಭಾಳ ದಿವಸ ಆಗಿತ್ತು. ಹಿಟ್ಟು ನೆನೆಯಾಕೆ ಇಡಾಕತ್ತೀನಿ ಕಲಿಸಿ. ಸ್ವಲ್ಪ ರವೆ, ಸ್ವಲ್ಪ ಹಿಟ್ಟು, ಸಕ್ಕರೆ ಹಾಕಿ ಕಲಸಿ ಒಂದು ಅರ್ಧ ತಾಸರ ಇಟ್ಟರೆ ಸ್ವಲ್ಪ ನೆನೆದ್ರೆ ಪುರಿ ಚಲೋ ಆಗ್ತಾವೆ. ಆಗಿಂದಾಗ ಕಲಿಸಿ ಮಾಡೋಣ ಸ್ವಲ್ಪ ಇದು ಆಗ್ತಾವೆ, ಬಿರುಸಾಗ್ತಾವೆ. ಹಿಟ್ಟು ನೆನೆಯಾಕಿಟ್ಟು ಆಮೇಲೆ ಕಸ ಬಾಂಡೆ ಅದೆಲ್ಲ ಮಾಡಿದ್ರೆ ಅಷ್ಟೊತ್ತಿಗೆ ಅದು ನೆನಿತೈತಿ. ನೆನೆದ್ರಾಗನೇ ನಮ್ಮದು ಕೆಲಸ ಆಗ್ತೈತಿ ಎಲ್ಲ. ಮಧ್ಯಾಹ್ನಕ್ಕಿಂತ ಜಾಸ್ತಿ ಕೆಲಸ ನಮ್ಗೆ ಸಂಜೆ ಕಡೆನೇ ಜಾಸ್ತಿ ಆಗುತ್ತೆ. ಯಾಕಂದರೆ ಈಗ ರೋಜಾ ತಿಂಗಳಲ್ಲ, ಇದೇ ತಿಂಗಳದಾಗನೇ ಸ್ವಲ್ಪ. ಆಮೇಲೆ ಏನೈತಿ ನಾವು ಸಂಜೆ ಕಡೆ ಏನೋ ಇಷ್ಟೆಲ್ಲ ಕೆಲಸ ಮಾಡೋಂಗಿಲ್ಲ ಅದ್ರೇನು ಕಸ ಬಾಂಡೆ ಅದಂತೂ ಮಾಡಲೇಬೇಕು. ಅಡುಗೆ ಏನೈತಿ ಜಲ್ದಿ ಮಾಡೋಂಗಿಲ್ಲ. ವಾಕಿಂಗ್ ಹೋಗಿ ಬಂದಮೇಲೆ ಮಾಡಿರ್ತೀವಿ. ಇಲ್ಲಾಂದ್ರೆ ಮಧ್ಯಾಹ್ನ ಜಾಸ್ತಿ ಮಾಡಿದ್ವಿ ಅಂದ್ರೆ ನಡಿತೈತಿ. ಮಕ್ಳಿಗೆ ಏನಾರ ಸ್ವಲ್ಪ ಬಿಸಿದು ಮಾಡಿಬಿಡ್ತೀನಿ ಬಂದಮೇಲೆ, ನಮಗೇನು ನಡಿತೈತಿ. ಇವಾಗ ನೋಡ್ರಿ ಅವ್ರು ರೊಟ್ಟಿ ಅದು ಉಳಿದಿದ್ದು ದಿನ ಮಾಡಿ ಅವ್ರು ರೋಜಾ ಇರೋ ಸಲುವಾಗಿ ಬಿಸಿದ ಮಾಡೋದಲ್ಲ, ಅವು ಸ್ವಲ್ಪ 2 ಉಳ್ಯಾನ ಹಾಗೆ ಉಳ್ಯಾಕತ್ಬಿಟ್ಟವು, ಜಾಸ್ತಿ ಉಳ್ದವು. ಇಲ್ಲಿ ಊರನ್ಗತ್ತೆನ ಯಾರು ಹೆಚ್ಚಿಗೆ ತಿನ್ನೋರಿಲ್ಲ ಏನಿಲ್ಲ, ನಾನೇ ತಿನ್ಬೇಕು. ಅವ್ರಿಗೆ ರೋಜಾ ಅದಾರಂತ ಅವ್ರಿಗೆ ಕೊಡೋಂಗೇ ಇಲ್ಲ ನಾನು ತಂಗಳದ್ದು. ಪಾಪ ಖಾಲಿ ಹೊಟ್ಟೆಲೇ ತಂಗಳದೆಲ್ಲ ತಿಂದ್ರೆ ಹೊಟ್ಟೆ ಆಮೇಲೆ ಕೆಟ್ಟುಬಿಡ್ತೈತಿ. ಬಿಸಿ ತಿಂದ್ರೇ ಚಲೋ. ಅದಕ್ಕೆ ಬಿಸಿದು ಮಾಡೋ ಸಲುವಾಗಿ ಅದು ಉಳ್ದೈತಿ. ಅವ್ರಿಗೆ ಆ್ಯಕ್ಚುಲಿ ತಂಗಳು ರೊಟ್ಟಿ ಇಷ್ಟ, ಕಾಳು ಪಲ್ಯ ಒಳಗೆ ತಿಂತಾರೆ, ಅವ್ರಿಗೆ ಭಾಳ ಇಷ್ಟ ಅದು. ಇವಾಗ ರೋಜಾ ಇರ್ತಾರಲ್ಲ, ನಾನೇ ಕೊಡೋಂಗಿಲ್ಲ, ಬೇಡ ಅಂತೀನಿ. ತಿನ್ನಕ್ಕೆ ಬಂದಿರ್ತಾರೆ ಅವ್ರು ಒಂದೊಂದು ಸಲ ಕೊಡು ಅಂತೇಳಿ, ನಾನೇ ಬೇಡ ಅಂತೀನಿ. ಹೊಟ್ಟೆ ಗಿಟ್ಟಿ ಮತ್ತು ನುಗ್ಸಕ್ಕೆ ಚಲೋ ಆಗುತ್ತೆ ಅಂಥೇಳಿ.
ಇದು ನಂದು ಬಿಸ್ನೆಸ್ ಬಗ್ಗೆ ಹೇಳಾಕತ್ತಿದ್ನಲ್ಲ, ನನ್ನ ಕಸ್ಟಮರ್ಸು ಕೆಲವೊಬ್ರು ಗೊತ್ತಿದ್ದವ್ರು ಅದಾರ, ಕೆಲವೊಬ್ರು ಗೊತ್ತಿಲ್ಲಾರರು ಅದಾರ. ರೆಗ್ಯುಲರ್ ಕಸ್ಟಮರ್ಸು ಅದಾರ. ಹೆಂಗಂದ್ರೆ ಅವರು ಸಾಕಷ್ಟು ಒಂದು 20-30 ತೊಗೊಂಡಾರ ನನ್ನ ಕಡೆ. ಸಾರಿ ಆಯಿತು, ಡ್ರೆಸ್ ಆಯಿತು ತೊಗೊತಾರ. ಅದನ್ನು ಅವರು ಏನು ಇದು ಇಟ್ಟಿರ್ತೀನಲ್ಲ ಸ್ಟೇಟಸ್ ಇಟ್ಟಾಗ ತಮಗೆ ಇಷ್ಟ ಆಗಿದ್ದು ನನಗೆ ಸ್ಕ್ರೀನ್ಶಾಟ್ ಕಳಿಸ್ತಾರೆ. ಇಷ್ಟು ಬೇಕ್ರಿ ಅಂಥೇಳಿ ಅಮೌಂಟ್ ಹಾಕಿಬಿಡ್ತಾರೆ. ಅದನ್ನು ಹೆಂಗೈತಿ ಏನೂ ಕೇಳೋಂಗಿಲ್ಲ. ಅಂದ್ರೆ ಒಂದು ಸಲ ಅವ್ರಿಗೆ ತೊಗೊಂಡಾಗ ಅದ್ರ ಕ್ವಾಲಿಟಿ ಅದು ಗೊತ್ತಿರ್ತೈತಲ್ಲ, ಜಾಸ್ತಿ ವಿಚಾರಿಸಂಗಿಲ್ಲ ಅವರು. ತೊಗೊಂಡ್ಬಿಡ್ತಾರೆ. ತೊಗೊಂಡು ಕೇಸಿ ಚಲೋ ಐತಿ ಅಂಥೇಳಿ ಮತ್ತು ನನಗೆ ಮೆಸೇಜನ್ನು ಮಾಡ್ತಾರೆ. ಹಂಗಿರ್ತಾರೆ. ಕೆಲವೊಬ್ರು ಏನು ಒಂದು ತೊಗೊಳಂಗಿಲ್ಲ. ಅದು ಒಂದು ತೊಗೋಬೇಕಾದ್ರೆ 2 ವರ್ಷಗಟ್ಟಲೆ ಎನ್ಕ್ವೈರಿ ಮಾಡಿರ್ತಾರೆ. ತೊಗೊಂಡು ಆಮೇಲೆ ಈ ಆ್ಯಪಿಂದ ಬಂದೈತಿ ಇದು ಅಂಥೇಳಿ, ಅಂದ್ರೆ ನಾವು ಆ್ಯಪಿಂದನೇ ತರಿಸ್ಕೊಡಕತ್ತೀವಿ ಅಂತ ಮಾಡಿರ್ತಾರೆ ಅವರು. ಮಾಡಿ ಇಲ್ಲ ನಾನು ನೋಡ್ಬೇಕಂತ ತರಿಸಿದ್ನ್ಯಾ, ನನಗೇನು ಇಷ್ಟ ಆಗಲಿಲ್ಲ, ಇದು ರಿಟರ್ನ್ ಮಾಡ್ತೀನಿ ಅಂತ ಒಬ್ಬರು ಮಾಡಿದ್ರು. ನನಗೆ ಹಿಂಗೆ 4 ವರ್ಷದೊಳಗೆ ನನಗೆ ಒಂದೇ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಭಾಳ ಅಂದ್ರೆ ಭಾಳ ಬೇಜಾರಾಯ್ತು ನನಗೆ. ಶಿಪ್ಪಿಂಗ್ ಚಾರ್ಜು ಅದು ನಾನು ಕೈಲೇ ಹಾಕಿದ್ದು, ನನಗೆ ಲಾಸ್ ಇಲ್ಲ. ಅದು ಅವರು ಏನು ಇಷ್ಟ ಇಲ್ಲ ಅಂಥೇಳಿ ರಿಟರ್ನ್ ಮಾಡಿದ್ರೆ, ಆ್ಯಕ್ಚುಲಿ ನಾ ರಿಟರ್ನ್ ಆಪ್ಷನ್ನೇ ಇಟ್ಕೊಳಂಗಿಲ್ಲ ನಾವು. ಹಂಗೆಲ್ಲ ಬೇರೆ ಐಟಮ್ಸನ್ನು ಕೊಡೋಂಗಿಲ್ಲ. ಏನೋ ಬೈ ಚಾನ್ಸ್ ಯಾವಾಗಾರ ಒಂದು ಸಲ ಅದು ಕಲರ್ ಏನೋ ಚೇಂಜ್ ಆಗಿತ್ತು ಅಥವಾ ಬೇರೆ ಬಂದಿತ್ತು ಅಂದರೆ ರಿಟರ್ನ್ ಆಪ್ಷನ್, ಅದು ಫುಲ್ ವಿಡಿಯೋ ಮಾಡಿ ಇಟ್ಕೊಂಡಿರ್ಬೇಕು. ವಿಡಿಯೋ ತೋರಿಸಿದ್ರೆ ಅಷ್ಟೇ ರಿಟರ್ನ್ ಇರ್ತೈತಿ. ಇಲ್ಲಾಂದ್ರೆ ಆಲ್ಮೋಸ್ಟ್ ಹಂಗೆ ಏನೂ ಆಗಿಲ್ಲ ಇಲ್ಲಿವರೆಗೂ. ಹಾಗೆ ಕಳಿಸಿರ್ತೀವಿ. ಒಬ್ಬಾಕಿ ಏನು ಮಾಡಿದ್ಲು, ಇಲ್ಲ ನಾನು ಇದನ್ನು ನನಗೆ ಇಷ್ಟ ಆಗಲಿಲ್ಲ, ಇದು ನೋಡೋಕ್ಕೇನು ಅಷ್ಟು ಚೆಂದ ಕಾಣವಲ್ಲ ನನಗೆ, ರಿಟರ್ನ್ ಮಾಡಿದ್ನಲ್ಲು. ನಾನು ಹಂಗೆ ನೋಡೋಕೆ ಚೆಂದಿಲ್ಲ ಅಂತ ರಿಟರ್ನ್ ಮಾಡೋಕೆ ಇದೇನು ಮೀಶೋ ಫ್ಲಿಪ್ಕಾರ್ಟ್ ಆ್ಯಪಲ್ಲ, ಹಂಗೆ ಆಪ್ಷನ್ ಇಲ್ಲ ಅಂತ ಹೇಳಿದೆ ನಾನು. ಅದಕ್ಕೆ ಅಕ್ಕಿ ಏನು ಮಾಡಿದ್ಲು, ಡ್ಯಾಮೇಜ್ ಮಾಡಿ ಕಳಿಸಿ, ಡ್ಯಾಮೇಜ್ ಇದ್ರೆ ಅಷ್ಟೇ ರಿಟರ್ನ್ ತೊಗೋತಾರಂತ ನಾನು ಏನೋ ಬಾಯಿ ತಪ್ಪಿ ಹೇಳಿಬಿಟ್ಟೆ. ಅದಕ್ಕೆ ಡ್ಯಾಮೇಜ್ ಮಾಡಿ ಕಳಿಸಿದ್ಲು ಅಂತ ಕಸ್ಟಮರ್ಸು ಇರ್ತಾರೆ. ಕೆಲವ್ರು ನೋಡಿ ನಿನ್ನೆ ಒಬ್ರು ಆರ್ಡ್ರ್ ಮಾಡೋಕೆ ನನಗೆ ಮೆಸೇಜ್ ಮಾಡಿದರು. ಮೊದಲಿಂದನೂ ತೊಗೋತಾರೆ ಅವ್ರು ನನ್ನ ಕಡೆ. ಇದು ಎಷ್ಟು ಅಂತ ಕೇಳಿದ್ರು, ಅಷ್ಟೇ ಅಮೌಂಟ್ ಅಷ್ಟೇ. ಅಮೌಂಟ್ ಕೇಳೋಣ, ಆಯಿತು ನನಗಿದು ಕಳಿಸ್ಬಿಡು ಅಂತ. ಅದು ಏನು ಹೆಂಗೆ ಕಲರ್ ಹೋಗುತ್ತೋ ಇಲ್ಲೋ, ಕ್ವಾಲಿಟಿ ಹೆಂಗೆ ಏನೂ ಕೇಳೋಂಗಿಲ್ಲ. ಅಂದ್ರೆ ಅಷ್ಟು ನಂಬಿಕೆ ಅವ್ರಿಗೆ ನನ್ನ ಮೇಲೆ. ನಂಬಿಕೆ ಇಟ್ಟು ಎಲ್ಲಿಂದನೋ ಆರ್ಡ್ರ್ ಮಾಡ್ತಾರೆ. ಕೆಲವೊಬ್ಬರು ಈ ರೀತಿ ಇದು ಮಾಡ್ತಾರೆ ನೋಡ್ರಿ. ಇರ್ತಾರೆ 100ಕ್ಕೊಬ್ರು, ಏನೂ ಮಾಡೋಕ್ಕಾಗಂಗಿಲ್ಲ. ಎಲ್ಲರೂ ಒಂದೇ ಥರ ಇರೋಂಗಿಲ್ಲ. ನಂಬಿಕೆ ಬೇಕು ಅಷ್ಟೇ. ನಾನೇನು ದೊಡ್ಡ ಬಿಸ್ನೆಸ್ ಮಾಡಾಕತ್ತಿಲ್ಲ, ಅಂಗಡಿ ಇಟ್ಟಿಲ್ಲ. ಸುಮ್ಮನೇನೋ ಮನೆಯೊಳಗೆ ಖಾಲಿ ಕುಂತು ಕೇಸಿ ಏನಾರು ಒಂದು ಮಾಡಿದ್ರೆ ಆಯ್ತು ಅಂಥೇಳಿ ಈ ರೀತಿ ಮಾಡ್ತಿರ್ತೀವಿ. ಅವ್ರು ಅದನ್ನು ತಿಳ್ಕೊಬೇಕು. ನಾವೇನು ದೊಡ್ಡ ಬಿಸ್ನೆಸ್ ಮ್ಯಾನ್ ಇದ್ರಾಗತ್ತೆ ನಾವು ಒಂದ್ರಾಗ ಹೋಗುತ್ತಪ್ಪ ಒಂದ್ರಾಗ ಬರುತ್ತೆ ಅನ್ನೋಕೆ, ಅದು ಇಷ್ಟ ಇಲ್ಲ ಅಂತ ವಾಪಸ್ ಮಾಡಿದ ಕೂಡಲೇ ನನಗೆ 200 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ನನಗೆ ಕೈಲೇ ಕೊಟ್ಟಂಗೆ ಆಯ್ತು. ನಾನು ಹಿಂಗೂ ಇರ್ತಾರೆ ಜನ, ಹಿಂಗೂ ನಂಬಿ ಏನೂ ಕೇಳಾರ ಎನ್ಕ್ವೈರಿ ಮಾಡ್ಲಾರನು ತೊಗೊಂಡು ಖುಷಿ ಪಡೋರು ಇರ್ತಾರೆ. ಅಂಥವ್ರಿಗೆ ನಾನು ಏನು ಮಾಡ್ತೀನಿ, ನನ್ನ ಲಾಭ ಸಹಿತ ನೋಡೋಂಗಿಲ್ಲ ನಾನು. ಒಂದೊಂದು ಸಲ ಅವ್ರಿಗೆ ಅದು ಎಷ್ಟು ರೇಟ್ ಐತೆ ಅಷ್ಟೇ ಕೊಟ್ಟು ಬಿಡ್ಬೇಕಂತ ಅನ್ನಿಸ್ತೈತೆ. ಅವ್ರು ನನ್ನ ಮೇಲೆ ಇಟ್ಟಿರೋ ನಂಬಿಕೆಗೆ. ಅವ್ರು ಅಷ್ಟು ನನ್ನ ಜೊತೆ ಚೆಂದಾಗೆ ನಡ್ಕೊಂಡ್ರೆ ನಾನು ಚೆಂದಾಗೇ ಇರ್ತೀನಿ. ಅಂದರೆ ಜಾಸ್ತಿ ಲಾಭನೂ ತೊಗೊಳಕ್ಕೆ ಹೋಗಂಗಿಲ್ಲ. ಹಾಗೆ ಅವ್ರಿಗೆ ಎಷ್ಟು ಅದು ಪ್ರೈಸ್ ಎಷ್ಟೈತೆ ಅಷ್ಟೇ ಕೊಡ್ಬೇಕಂತ ಅನ್ನಿಸ್ತೈತಿ. ಅಷ್ಟು ಖುಷಿ ಆಗ್ತೈತಿ ಅವರು ತೊಗೊಳೋದು ನೋಡಿ, ಅವ್ರು ನನ್ನ ಮೇಲೆ ನಂಬಿಕೆ ಇಟ್ಟಿದ್ದು ನೋಡಿ. ಅಂಥವ್ರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನೋಡಿರಿ, ಪೂರಿ ಮಾತಾಡ್ಕೋತ ಪೂರಿ, ನಂದು ರೊಟ್ಟಿ, ಪೂರಿ ಚಟ್ನಿ ಮಾಡಿದ್ನೆ. ಆಮೇಲೆ ಮತ್ತು ಅವ್ರಿಗೆ ರೊಟ್ಟಿ ಬೇಕಲ್ಲ, ರೊಟ್ಟಿ ಪಲ್ಯ, ಅನ್ನ ಸಾಂಬಾರು ಇತ್ತು ಮಧ್ಯಾಹ್ನದ್ದು. ಅನ್ನ ರೊಟ್ಟಿ ಪಲ್ಯ ಮಾಡಿದ್ನೆ. ಸ್ವಲ್ಪ ಮಾಡಿದ್ನೆ ಅವ್ರ ಪೂರ್ತೇಕ. ಪೂರಿ ಚಟ್ನಿ ಇತ್ತಲ್ಲ, ಅದು ಜಾಸ್ತಿ ಆದ್ರೆ ಮತ್ತೆ ಉಳಿತೈತೆ ಅಂಥೇಳಿ. ಇಷ್ಟ ಆಗಿತ್ತು ನೋಡ್ರಿ ಇವತ್ತಿಂದು ವಿಡಿಯೋ. ಕಸ ಬಾಂಡೆ ಎಲ್ಲ ಆಯಿತು, ಅಡುಗೆ ಆಯಿತು. ಇವಾಗ ಏನೈತಿ, ವಾಕಿಂಗ್ ಹೋಗ್ತೀವಿ. ವಾಕಿಂಗ್ ಹೋಗಿ ಬಂದಮೇಲೆ ಬಿಸಿದು ಊಟ ಮಾಡ್ತೀವಿ ನೋಡ್ರಿ. ಇದು ಮನೆ ತೊಗೊಂಡಿದ್ದು ನೋಡ್ರಿ ಹಾಟ್ ಬಾಕ್ಸ್. ಅದನ್ನು ತೋರಿಸ್ಲಿಲ್ಲ ಅವತ್ತು, ನಮ್ಮ ಗುಂಡು ತೋರ್ಸೋಕೆ ಬಿಡಲಿಲ್ಲ. ಇದೆ ನೋಡ್ರಿ, ಅದು ದೊಡ್ಡದೈತೆ, ಚಲೋ ಐತೆ, ಕ್ವಾಲಿಟಿನೂ ಚಲೋ ಐತೆ. ಇದು ಆ ಗಿಫ್ಟ್ ಒಳಗೆ ಬಂದಿದ್ದು ಡ್ರೈ ಫ್ರೂಟ್ಸ್ ನೋಡ್ರಿ, ಪಾಸ್ತಾ. ಆಮೇಲೆ ಇದು ಇದು ದ್ರಾಕ್ಷಿ, ಗೋಡಂಬಿ ಅವು ತೆಗೆದಿಟ್ಟೀನಿ. ಓಕೆ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದೊಂದಿಗೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.